ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೆಡಿ ಆಗಿರೋದು ಹೀಗೆ ನಮ್ಮೂರ ಜಾತ್ರೆಗೆ. ಸೊ ನಾನು ನನ್ನ ದೊಡ್ಡಮ್ಮ ನಮ್ಮ ತಮ್ಮ ನಮ್ಮ ಊರಿಗೆ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ನಾವು ಊರಿಗೆ ರೀಚ್ ಆದ್ರಿ. ಸಿಕ್ಕಾಬಡೆ ಲೇಟ್ ಆಗಿತ್ತು ನಾವು ರೀಚ್ ಆಗೋ ಅಷ್ಟರಲ್ಲಿ. ನಾವು ಬೆಳಿಗ್ಗೆನೇ ಮನೆ ಬಿಡ್ರಿ, ಬಟ್ ಯಾಕೆ ಏನು ಅಂತ ಗೊತ್ತಿಲ್ಲ, ದಾರಿ ಮುಂದೆ ಸಾಗಲೇ ಇಲ್ಲ, ಸಿಕ್ಕಾಬಡೆ ಲೇಟಾಗಿ ಬಂದ್ರಿ. ಆ್ಯಂಡ್ ನಾವು ಬರೋ ಅಷ್ಟರಲ್ಲಿ ಆರತಿಗಳೆಲ್ಲ ಮುಗ್ದೋಗಿತ್ತು. ಆ್ಯಂಡ್ ಆರತಿಗಳೆಲ್ಲ ಇಲ್ಲಿ ಬೆಳಿಗ್ಗೆ ಮಾಡಲ್ಲ, ಇಲ್ಲಿ ಆರತಿಗಳೆಲ್ಲ ಮಾಡೋದು ನೈಟ್ ಟೈಮಲ್ಲಿ. ಇದು ಬಂದು ಮುತ್ಯಾಲಮ್ಮ ಜಾತ್ರೆ ಅಂತ, ಮುತ್ಯಾಲಮ್ಮ ಮತ್ತು ಪೂಜೆ ಮಾರಮ್ಮನ ಜಾತ್ರೆ. ಆ್ಯಂಡ್ ನಮ್ಮ ಮನೇಲಿರೋ ಕೋಳಿ ನನ್ನ ಕರೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅಣ್ಣ ನಮ್ಮ ಡ್ಯಾಡಿ ಎಲ್ಲ ನಿಂತ್ಕೊಂಡು ನಮ್ಮನ್ನ ವೆಲ್ಕಮ್ ಮಾಡ್ತಾಯಿದ್ರು. ಕಾಣಿಸ್ತಾ ಇದ್ದೀನಿ, ಹೇಳು, ರಿವ್ಯೂ ಕೊಡು. ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ನನ್ನ ಬ್ಲಾಗ್ ಎಕ್ಕೊಟ್ಟು ಹೋಗುತ್ತೆ ನಮ್ಮ ಅಮ್ಮನ ಕ್ವಶನ್. ಅಕ್ಕ ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಆನೆಸ್ಟ್ ಒಪಿನಿಯನ್ ಕೊಡು. ಆಂಟಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಥ್ಯಾಂಕ್ ಯು. ಸೊ ನಾನು ಹೇಳ್ದಂಗೆ ಇದು ರಾತ್ರಿ ಮಾಡಿರೋ ಆರತಿ ಪೂಜೆ ಮಾಡೋ ನನಗೆ. ನಮ್ಮ ಮಮ್ಮಿಗೆ ಲಂಗ ದೋಣಿ ಹಾಕೋಕ್ಕೆ ಆಸೆ ಅಂತೆ ಗೈಸ್, ಅದು ಅವ್ರು ಹಾಕೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇನ್ನೊಂದು ಸಲ ಹಾಕಲ್ಲ ನಾನು ಇದನ್ನು. ಇಲ್ಲಿ ಆಟ ಆಡ್ತಾ ಇರೋ ಮಗು ಬಂದು ನಮ್ಮ ಅಣ್ಣನ ಮಗು. ಸೊ ನಮ್ಮ ಅಣ್ಣನ ಎರಡನೇ ಮಗು. ಅವ್ನು ಸಿಕ್ಕಾಬಡೆ ಕ್ಯೂಡಾಗಿದ್ದಾನೆ. ನನ್ನ ಮುಂದೆ ನೋಡು ನಾನು ಡ್ಯಾನ್ಸ್ ಆಡ್ತೀನಿ ಅಂತ ತೋರಿಸ್ತಾ ಇದ್ದಾನೆ. ಆ್ಯಂಡ್ ಈ ವಾಸ್ ಆ್ಯಕ್ಚುಲಿ ಡ್ಯಾನ್ಸಿಂಗ್ ಗುಡ್. ನನಗೆ ಮಕ್ಕಳಂದರೆ ತುಂಬ ಇಷ್ಟ, ಆದರೆ ಮಕ್ಳಿಗೆ ನಾನಂದರೆ ಸಿಕ್ಕಾಬಡೆ ಕಷ್ಟ. ಸೊ ಚಿಕ್ಕ ಮಕ್ಕಳನ್ನ ನೋಡೋದೇ ಒಂದು ಚಂದ. ಸೊ ಇಲ್ಲಿ ಇವನು ಬಂದು ನನಗೆ ವ್ಯೋಡಾಗಿ ಸರ್ಕ್ಯಾಸ್ಟಿಕ್ಕಾಗಿ ಊಟ ಮಾಡೋಗು, ಫಸ್ಟ್ ನೀನು ಊಟ ಮಾಡೋಗೋದು, ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಡ, ಫಸ್ಟ್ ಊಟ ಮಾಡಿ ಹೋಗು ಅಂತ ಹೇಳ್ತಾ ಇದ್ದ. ಆ್ಯಂಡ್ ನಾವು ಆಗ ಬಂದಿದ್ದರಿಂದ ನಾನು ನಮ್ಮ ಮೊದಲನೇ ದೊಡ್ಡಮ್ಮ, ಎರಡನೇ ದೊಡ್ಡಮ್ಮ, ನನ್ನ ತಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ರಿ. ಆ್ಯಂಡ್ ದಾರಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಮುದ್ಮಾರಮ್ಮ ಅಂತ ಕರೀತಾರೆ. ಅದಕ್ಕೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ದೇವ್ರನ್ನ ಇಟ್ಟಿದ್ದಾರೆ. ಇದನ್ನು ಗದ್ಗೆ ಅಂತ ಕರೀತಾರೆ. ಈ ಗದ್ಗೆ ಒಳಗಡೆ ಪೂಜೆ ಮಾರಮ್ಮನ್ನ ತಿದ್ದಿ ಆ ದೇವ್ರನ್ನ ಅಲ್ಲಿ ನೆಲೆಸಿರ್ತಾರೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ದೊಡ್ಡ ಕಥೆ ಇದೆ, ಅದನ್ನು ಹೇಳ್ತೀನಿ. ಸೊ ನಮ್ಮ ದೊಡ್ಡಮಾದೇವರು ಪೂಜೆ ಮಾಡೋಕ್ಕೆ ಅಂತ ನಿಂತ್ಕೊಂಡು ಅಲ್ಲೇ ಮೀಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಅದಾದ ನಂತರ ಪೂಜೆ ಮಾರಮ್ಮನ ಪೂಜೆ ಮುಗಿಸ್ಕೊಂಡು ಮುತ್ಯಾಲಮ್ಮ ದೇವಿಗೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಅಂತ ಬಂದ್ರಿ. ಆ್ಯಂಡ್ ಪೂಜೆ ಎಲ್ಲ ಸಿಕ್ಕಾಬಡೆ ಚೆನ್ನಾಗಾಯಿತು. ಆ್ಯಂಡ್ ಪೂಜೆ ಆಗಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನಮ್ಮ ದೊಡ್ಡಮ್ಮವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಹಾಗಿರಬೇಕಾದ್ರೆ ಬಂದ ನನ್ನ ಫ್ರೆಂಡ್ ರೋ ಶಿಲ್ಪ ಬಂದರು. ಆ್ಯಂಡ್ ಸಿಕ್ಕಾಬಡೆ ಖುಷಿ ಆಯಿತು. ಅವ್ರ ಪಪ್ಪ ಮಮ್ಮಿನೂ ಬಂದಿರು. ಶಿಲ್ಪ ನಾನು ಸೂಪರಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ಲು. ರೋಗೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಆಂಟಿದಿರೆಲ್ಲ ಅವಾಗ ತಾನೇ ಬರ್ತಾಯಿದ್ರು. ಆ್ಯಂಡ್ ಎಲ್ಲರೂ ಮನೆಗೆ ಬಂದು ಕುತ್ಕೊಂಡು ಮಾತಾಡ್ತಾಯಿದ್ರು. ಇಲ್ಲಿ ಇವನೊಬ್ಬ ಫೋಟೋ ಮಾತ್ರ ಬೇಡ ಅಂತ ಮುಖ ಮುಚ್ಕೋತಾ ಇದ್ದ. ಆ್ಯಂಡ್ ಇಲ್ಲಿ ನಮ್ಮ ಅಂಕಲ್ ಕೂತಿದ್ದಾರೆ, ಅಲ್ಲೊಬ್ಬರು MLA ಬಂದಿದ್ದರು. ಅವ್ರಿಗೆ ಯಾವ್ದಾನ ಗಂಡು ಹುಡ್ಕು ಅಂತ ಹೇಳ್ಬೇಕಾಗಿತ್ತು ಅಂತ ನನಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ರು. ಸೊ ಇದು ನನ್ನ ಫ್ಯಾಮಿಲಿ. ಆ್ಯಂಡ್ ಫೈನಲಿ ಸಿಕ್ಕಾಬಳೆ ಆಸವಾಗ್ತಾಯಿತ್ತು. ಊಟ ಮಾಡಿ ಆ ಮೇಕಪ್ ತೆಗಿಯೋಣ ಅಂತ ಹೋದೆ. ಆ ಕೂದಲಿಗೆ ನಮ್ಮ ಸುನೀತಕ್ಕ ಏನು ಹಾಕಿದ್ರು ಗೊತ್ತಿಲ್ಲ, ಸಿಕ್ಕಾಬಳೆ ತಲೆನೋವು ಬಂದುಬಿಟ್ಟಿತ್ತು. ಅದನ್ನೆಲ್ಲ ತೆಗೆಸಿ ಮತ್ತೆ ದೇವಸ್ಥಾನದ ಹತ್ರ ಬಂದೆ. ನೋಡಿ ನಾನು ಈ ಥರ ರೆಡಿ ಆಗಿದ್ದೆ. ಇದಾಗಿತ್ತು ನನ್ನ ಔಟ್ಫಿಟ್. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೆ. ಆ್ಯಂಡ್ ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ಇವರೆಲ್ಲ ರೇಗಿಸ್ತಿದ್ರು. ಗೈಸ್ ನೋಡಿ, ನನ್ನ ಯೂಟ್ಯೂಬ್ ನೋಡ್ತಾವ್ರೆ. ಏನೋ ಒಂದು ಕುಡಿತಿರ್ತೀನಿ ನೋಡಿ. ಅಕ್ಕ ನೀನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕ. ಗೈಸ್ ನಮ್ಮೂರಲ್ಲಿ ತಂಬಿಟ್ಟು ಮಾಡಿದ್ದಾರೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ಹಿಂದೆ ಬಾ ಒಂಚೂರು. ಆದರೆ ತುಂಬ ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಮಮ್ಮಿ, ಮಕ್ಕ ಎಲ್ಲ ನೋಡ್ಬೇಡ ನೀನು. ಆಂಟಿ ನೀವ ಮಾಡಿದ್ದು? ಆಂಟಿ ತಂಬಿಟ್ಟು ಯಾರು ಮಾಡಿದ್ದು? ಸಖತ್ತಾಗಿದೆ ಗೈಸ್. ಯಾರಿಗಾದ್ರೂ ತಂಬಿಟ್ಟು ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ನಮ್ಮ ಅಮ್ಮನ ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆಯಿತಾ ಮಮ್ಮಿ ಆಯಿತಾ? ಸೊ ನಮ್ಮ ಮನೆಗೆ ಬಂದಿರೋ ನೆಂಟರೆಲ್ಲ ಬಾಯ್ ಹೇಳಿ ಮುಂದಕ್ಕೆ ಹೋಗ್ತಾಯಿದ್ರು. ಗೈಸ್ ನಮ್ಮ ಅಕ್ಕ ಟೀ ಕೊಟ್ಟಿದ್ದಾರೆ. ಟೀ ಏನೋ ಚೆನ್ನಾಗಿದೆ, ಆದರೆ ಕಂಪ್ಲೀಟಾಗಿ ಆರೋಗಿದೆ.
ನಮ್ಮ ಮನೇಲಿರೋ ತುಂಬ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ತಿಂತಾವೆ, ಇನ್ಕ್ಲೂಡಿಂಗ್ ನಾನು. ಸೊ ಗೈಸ್, ಇದಾಗಿತ್ತು ನನ್ನ ಯೂಟ್ಯೂಬ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ ದೇವರು ಏನು ಕತೆ ಎಲ್ಲ ಹೇಳ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್.